ವಿದ್ಯಾವತಾರನಾದ ಶಿವನ ಕತೆ. ಸೂತ ಪುರಾಣಿಕರು ಮುನೀಶ್ವರರನ್ನು ಕುರಿತು ಮೂಲೋಕಗಳಲ್ಲಿಯೂ ಪ್ರಸಿದ್ಧಿಯಾಗಿರುವ ವೇದ ಪುರಾಣ ಉಪನಿಷದಾದಿಗಳಿಗೆಲ್ಲ ಪರಶಿವನೇ ಆಧಾರನು, ಅವನೇ ವಿದ್ಯಾವತಾರನು ಎಂದು ವಿವರಿಸುತ್ತಾ, ಶಿವಪುರಾಣದ ಪ್ರಕಾರ 4 ವೇದಗಳು ಶಿಕ್ಷಾ, ಕಲ್ಪ, ವ್ಯಾಕರಣ, ಮೀಮಾಂಸೆ, ನ್ಯಾಯ, ಪುರಾಣ ಹಾಗೂ ಧರ್ಮಶಾಸ್ತ್ರ. ಈ ವಿದ್ಯೆಗಳಲ್ಲಿ ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಅರ್ಥಶಾಸ್ತ್ರ ಈ 4 ವಿದ್ಯೆಗಳನ್ನು ಕೂಡಿಸಿ ಒಟ್ಟು ಈ ವಿದ್ಯೆಗಳೆಲ್ಲದರ ಕರ್ತೃವೇ ಪರಶಿವನು ಎಂದು ವರ್ಣಿಸಿದರು. ಈ ವಿದ್ಯೆಗಳಿಗೆ ಶಿವನು ಒಡೆಯನಾಗಿ ಜಗದುತ್ಪತ್ತಿಗಾಗಿ ಬ್ರಹ್ಮನ ಸೃಷ್ಟಿ ಹಾಗೂ ಈ ವಿದ್ಯೆಗಳನ್ನೆಲ್ಲ ಬ್ರಹ್ಮಾಧೀನ ಮಾಡಿದ್ದಲ್ಲದೆ ಪಾಲನಾಕರ್ತನಾಗಿ ವಿಷ್ಣುವು ನಿಯೋಜಿಸಲ್ಪಟ್ಟನು. ಯಾವ ರೀತಿಯಿಂದ ನೋಡಿದರೂ ಸಕಲಕ್ಕೆಲ್ಲಕ್ಕೂ ಶಿವನೇ ಅಕಳಂಕ ಗುರುವು ಎಂಬುದರಲ್ಲಿ ಎರಡನೆಯ ಮಾತಿಲ್ಲ. ಈ ದಿಶೆಯಲ್ಲಿ ನಿಖಿಲ ಶಾಸ್ತ್ರಗಳು ಪರಶಿವನೇ ಎಲ್ಲಕ್ಕೂ ಮೂಲಕರ್ತೃವು, ಅವನೇ ಎಲ್ಲವೂ ಆಗಿದ್ದಾನೆ ಎಂದು ಹೊಗಳುತ್ತಿವೆ. ಪರಶಿವನ ಮನೋಬಲದಿಂದ ಅಷ್ಟಾದಶ ಪುರಾಣಗಳು, ಅವನ ಮುಖಬಿಂಬದಿಂದ ವೇದಗಳು ಉದ್ಭವಿಸಿದವು. ನಂತರ ಬ್ರಹ್ಮದೇವನ ಮುಖದಿಂದ ಸಕಲ ಶಾಸ್ತ್ರಗಳು ಉತ್ಪತ್ತಿಯಾಗಿ, ಆದರೆ ಇವೆಲ್ಲವೂ ಶಿವನ ಸಂಕಲ್ಪವೇ. ಆದ್ದರಿಂದ ಶಿವನನ್ನು ವಿದ್ಯಾವತಾರನೆಂದು ಸಕಲ ಶಾಸ್ತ್ರಗಳೂ ಪೊಗಳುತ್ತಿವೆ ಎಂದು ವಿವರಿಸಿ.